ಅಲ್ಲ ಹಾಗೆ ಮೇಡಮ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು, ನಾನು ಆ್ಯಕ್ಚುಲಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ ಕರೋಕೆನಲ್ಲಿ ಒಂದೆರಡು ಹಾಡುಗಳನ್ನ ಹಾಡ್ಬೋದು ಅಂತ. ನಾನು ಬರೀ ಲೈವ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಮಾತ್ರ ಹಾಡೋದು ಅಂದರು. ಆದರೂ 4 ಲೈನು ನಿಮಗೋಸ್ಕರ ಹಾಡ್ತೀನಿ ಪ್ರೀತಿಯಿಂದ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಅದಕ್ಕೂ ಕಾರಣನೂ ಹೇಳ್ತೀನಿ. ಬಿಟ್ಟರೆ ನಾನು 4-5 ಗಂಟೆ ನಾನ್ ಸ್ಟಾಪ್ ಅಥವಾ ದಿನ ಇಡೀ ಹಾಡ್ತೀನಿ. ನಾನು ಹಾಡುವ ಹುಚ್ಚು ಇಟ್ಕೊಂಡು ನಾನು ಬದುಕಿದವಳು. ಬಟ್ ಯಾಕೆ ನಾನು ಕ್ಯಾರಿಯೋಕೆ ಹಾಡೋದಿಲ್ಲ ಅಂತ ನನಗೆ ನಾನೇ ಒಂದು ಚೌಕಟ್ಟನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಚಿಕ್ಕ ವಯಸ್ಸಿನಿಂದನೂ ನಾನು ಲೈವ್ ಮ್ಯೂಸಿಷಿಯನ್ಸ್ ಜೊತೆ ಹಾಡಿಕೊಂಡು ಬಂದವಳು. ನನಗೆಲ್ಲೋ ಒಂದು ನನ್ನ ಒಂದು ಡ್ಯೂಟಿ ನನಗನ್ಸೋದೇನು ಅಂದರೆ, ನಾನು ಲೈವ್ ಮ್ಯೂಸಿಕ್ ಸಾಯೋದಕ್ಕೆ ಬಿಡಬಾರ್ದು. ಮ್ಯೂಸಿಷಿಯನ್ಸ್ ನನ್ನ ಜವಾಬ್ದಾರಿ, ಅವರಿದ್ದರೆ ನಾನು, ನನ್ನಿಂದ ಅವರಲ್ಲ. ಸೊ ನಾನು ಸಾವಿರಾರು ಕಾರ್ಯಕ್ರಮಗಳು ಬಿಟ್ಟಿದ್ದೀನಿ. ಯಾಕಂದರೆ ಅವರು ಸುಖವಾಗಿರಬೇಕು, ಅವರು ದುಡಿಬೇಕು, ನಾನೊಬ್ಬಳೇ ಸ್ವಾರ್ಥಿ ಆಗಬಾರ್ದು ಅಂತ. ಬಟ್ ನೋ ಅಫೆನ್ಸ್, ಅವರವರ ಸಂತೋಷಕ್ಕಾಗಿ ಏನು ಮಾಡ್ಕೋತಾರೆ ವ್ಯವಸ್ಥೆ, ಅದು ನಿಮ್ಮೆಲ್ಲರಿಗೂ ಬಿಟ್ಟಿದ್ದು. ಬಟ್ ನಾನು ಈ ಕಾರಣಕ್ಕಾಗಿ ಕ್ಯಾರಿಯೋಕೆ ಹಾಡೋದಿಲ್ಲ ಅಂತ ಹೇಳಿದ್ದು. ಬಟ್ ಹಾಗೆ ಒಂದಷ್ಟು ಸಲಹೆಗಳನ್ನು ಗುಣಗ್ತೀನಿ.